ನಾನೇನು ಹೇಳ್ತಾ ಇಲ್ಲ. ನಮ್ಮ ಇಂಡಿಯಾದಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಜನ ಜಾಸ್ತಿ ಏನು ತೀರಿ ಹೋಗ್ತಾ ಇದ್ದಾರೆ ಅಂತ ಅನಲೈಸ್ ಮಾಡಿದ್ದೀರಲ್ಲ, ನಂಬರ್ 1 ಕಿಲ್ಲರ್ ಇಸ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್. ತಾವು ಲಾಸ್ಟ್ ಇಯರ್ ಡೇಟಾ ನೋಡಿದ್ದೀರಲ್ಲ, ಆಲ್ಮೋಸ್ಟ್ 1,75,000 ಜನಕ್ಕೆ ಮೇಲೆ ರೋಡ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾರೆ. ಅದು ಮಾತ್ರ ಅಲ್ಲ, ಇದು ಎಲ್ಲ ವರ್ಷ ಕೂಡ ಅವರು 5% 10% ಅಂಗದಲ್ಲಿ ಇನ್ಕ್ರೀಸ್ ಆಗಿಕೊಂಡು ಬರುವ ದೊಡ್ಡ ಒಂದು ಡಿಸೀಸ್ ಇದು. ಏನು ಕಾರಣ ಅಂತ ಅನಲೈಸ್ ಮಾಡಿದ್ದೀರನ್ನ, ಪವರ್ಫುಲ್ ವೆಹಿಕಲ್ಸ್ ಬಂದಿತ್ತು ಅದಕ್ಕೋಸ್ಕರ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದ್ದ? ಇಲ್ಲ. ಜನ ಬೇಗನೆ ಹೋಗಿ ಆಕ್ಸಿಡೆಂಟ್ ಮಾಡಿಕೊಳ್ತಾರಾ? ಅದು ಇಲ್ಲ. ಮೇನ್ ಕಾರಣ ತಾವು ಅನಲೈಸ್ ಮಾಡಿದ್ದೀರನ್ನ, ರೋಡ್ ಸೆನ್ಸ್ ಎಲ್ಲ ಕಡೆಯಲ್ಲಿ ಕಮ್ಮಿ ಆಗಿಕೊಂಡು ಬರ್ತಾ ಇದೆ. ಸೊ ಜನ ಧೈರ್ಯವಾಗಿ ದೊಡ್ಡ ವೆಹಿಕಲ್ಸ್ ಪರ್ಚೇಸ್ ಮಾಡಿ ಪವರ್ಫುಲ್ಲಾಗಿ ಹೋಗುವಾಗ ಬಟ್ ಸ್ವಲ್ಪ ರೋಡ್ ಸೆನ್ಸ್ ಅವರು ತಲೆಯಲ್ಲಿ ಜಾಸ್ತಿ ಇರ್ತಾ ಇಲ್ಲ. ಇದು ನಾವು ಚಿಕ್ಕಮಗಳೂರಲ್ಲಿ ಮುಚ್ಚಾಕಬೇಕು. ನಮ್ಮ ಜಿಲ್ಲಾದಲ್ಲಿ ಯಾವ ಕಾರಣಕ್ಕೂ ಕೂಡ ಅನ್ನೆಸೆಸರಿಯಾಗಿ ರೋಡ್ ಆಕ್ಸಿಡೆಂಟ್ ಆಗಲಿಕ್ಕೆ ನಾವು ಬಿಡಬಾರದು. ಅದಕ್ಕೋಸ್ಕರ ಫೆಬ್ರವರಿ 4ನೇ ತಾರೀಕು ಬೆಳಗ್ಗೆ 11:30 ಗಂಟೆ ನಮ್ಮ AIT ಕಾಲೇಜಿನಲ್ಲಿ ಅಬ್ಲೇಸ್ ಚಿಕ್ಕಮಗಳೂರು ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಇಬ್ಬರು ಸೇರಿ ರೈಡರ್ಸ್ ಫಾರ್ ಲೈಫ್ ಅನ್ನೋ ಒಂದು ಅವೇರ್ನೆಸ್ ರ್ಯಾಲಿ ಮಾಡ್ತಾ ಇದ್ದೀವಿ. ತಾವು ಎಲ್ಲರೂ ಇದರಲ್ಲಿ ಬಂದು ಭಾಗವಹಿಸಿ ಮಾಡಬೇಕು. ಓನ್ಲಿ ಕಂಡೀಷನ್, ತಮ್ಮ ವೆಹಿಕಲ್ ತಾವು ತಗೊಂಡು ಬರಬೇಕು, ಹೆಲ್ಮೆಟ್ ಹಾಕ್ಕೊಂಡು ಬರಬೇಕು, ತಮ್ಮಲ್ಲಿ ಏನು ಸೇಫ್ಟಿ ಗೇರ್ ಇದೆ ಇಟ್ಕೊಂಡು ತಾವು ಬರಬೇಕು. ನಾವು ಬೆಳಗ್ಗೆ 11:30 ಗಂಟೆ AIT ಕಾಲೇಜಿನಲ್ಲಿ ಶುರು ಮಾಡಿ ನಮ್ಮ IG ರೋಡು MG ರೋಡ್ ಎಲ್ಲ ಫಿನಿಷ್ ಮಾಡಿ ತಾಲೂಕ್ ಪಂಚಾಯತ್ ಆಫೀಸ್ನಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ತಮಗೆ ನಿಜವಾಗಿ ಸಿಟಿಸನ್ಸ್ ಮೇಲೆ ಅಕ್ಕರೆ ಇದೆ, ತಾವು ನಿಮ್ಮ ಬೈಕ್ನಲ್ಲಿ ಭದ್ರವಾಗಿ ಮನೆ ಬಿಟ್ಟು ಬಂದು ಭದ್ರವಾಗಿ ಈವ್ನಿಂಗ್ ಹೋಗಬೇಕು, ತಾವು ಒಂದು ಇನ್ಸ್ಪೈರಿಂಗ್ ಎಕ್ಸಾಂಪಲ್ ಆಗಿ ನಿಂತ್ಕೊಂಡು ಇನ್ನೊಬ್ಬರಿಗೂ ರೋಡ್ ಸೇಫ್ಟಿ ಬಗ್ಗೆ ತಿಳಿಬೇಕು, ಅವ್ರಿಗೆ ತೋರಿಸ್ಬೇಕು ಅಂತ ತಾವು ತಿಳ್ಕೊಂಡಿದ್ದೀರಲ್ಲ, ದಯವಿಟ್ಟು ತಾವು ಈ ರ್ಯಾಲಿಯಲ್ಲಿ ಭಾಗವಹಿಸಿ ಮಾಡಬೇಕು. ಇದು ನನ್ನ ಪರ್ಸನಲ್ ವಿನಂತಿ. ಇದು ಯು ವಾಂಟ್ ಮಿ ಟು ಡೂ ಅ ರೀಟೇಕ್?